ಮುನ್ನ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇದುವರೆಗೆ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ್ದ ಸ್ಥಳಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಸಮಾಧಿ ಅಗೆದು ನೋಡಿದ್ದಾರೆ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಸಿಕ್ಕಿದ್ದು ದೃಢಪಟ್ಟಿತ್ತು. ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲಿ ಓರ್ವ ಪುರುಷನ ಅಸ್ಥಿಪಂಜರ ಸಿಕ್ಕಿತ್ತು. ಆದ್ರೆ ಇವತ್ತು ಗೃಹ ಸಚಿವರು ಸದನಕ್ಕೆ ನೀಡಿದ ಉತ್ತರ ಕೇಳಿದ್ರೆ ಎಸ್ಐಟಿ ಅವರು ಎಫ್ಎಸ್ಗೆ ಕಳುಹಿಸಿರುವ ಸ್ಯಾಂಪಲ್ಗಳು ಕೇವಲ ಈ 2 ಸ್ಥಳಗಳಲ್ಲಿ ಸಿಕ್ಕಿದ್ದ ಮೂಳೆಗಳಿಗೆ ಸೀಮಿತವಾಗಿಲ್ಲ. ಎಸ್ಐಟಿ ತಂಡ ತಾವು ಅಗೆದು ನೋಡಿದ ಜಾಗದಲ್ಲಿ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನು ಪರೀಕ್ಷೆಗಂತ ಕಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಿಚ್ಚಿಟ್ಟಿದ್ದಾರೆ. ದೂರುದಾರ ಹೇಳಿದ ಜಾಗದಲ್ಲೆಲ್ಲ ಅಗೆದು ಮಣ್ಣು ಸಂಗ್ರಹಿಸಲಾಗಿದೆ. ಹೀಗೆ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನ ಪರೀಕ್ಷೆಗೆ ಕಳಿಸಲಾಗಿದೆ. ಬಹಳ ಮುಖ್ಯವಾಗಿ ದೀರ್ಘ ಸಮಯದ ಹಿಂದೆ ಹೂತಿಡಲಾಗಿದೆ ಎನ್ನಲಾಗಿರುವ ಮನುಷ್ಯರ ಅವಶೇಷಗಳು ಈ ಮಣ್ಣಲ್ಲಿ ಬೆರೆತಿದೆಯಾ ಅಂತ ಪರೀಕ್ಷೆ ನಡೆಸಲಾಗುತ್ತೆ. ಇದೇ ಕಾರಣದಿಂದ ಎಫ್ಎಸ್ಎಲ್ ವರದಿ ಬರೋವರೆಗೂ ಸಮಾಧಿ ಶೋಧವನ್ನ ನಿಲ್ಲಿಸೋದಕ್ಕೆ ಎಸ್ಐಟಿ ತೀರ್ಮಾನಿಸಿದೆ. ಇದೇ ವೇಳೆ ದೂರುದಾರ ಇನ್ನೂ ಒಂದಿಷ್ಟು ಸ್ಥಳಗಳನ್ನ ತೋರಿಸುವ ಬಗ್ಗೆ ಹೇಳಿದ್ದಾನೆ. ಎಸ್ಐಟಿಯಿಂದ ಕಾನೂನು ಪ್ರಕಾರವೇ ಎಲ್ಲ ಪ್ರಕ್ರಿಯೆ ನಡೆಯುತ್ತೆ ಅಂತ ಸದನಕ್ಕೆ ಗೃಹ ಸಚಿವರು ಭರವಸೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ದೂರುದಾರ ಮಾಸ್ಕ್ ಮ್ಯಾನ್ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ ಆಗಿತ್ತು. ಅದಕ್ಕೆ ಕಾನೂನಿನ ಅಂಶಗಳನ್ನೇ ತೋರಿಸಿ ಪರಮೇಶ್ವರ್ ಖಡಕ್ ತಿರುಗೇಟು ನೀಡಿದ್ದಾರೆ. ದೂರುದಾರರ ರಕ್ಷಣೆಗೆ ಕೇಂದ್ರ ಸರ್ಕಾರವೇ ರೂಪಿಸಿರುವ ಕಾನೂನು ಇದೆ ಅಂತ ಗೃಹ ಸಚಿವರು ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ದಾರೆ. ಎವಿಡೆನ್ಸ್ ಆಕ್ಟ್ ಅಡಿಯಲ್ಲಿ ದೂರುದಾರರನ್ನ ಬಂಧಿಸಲು ಆಗಲ್ಲ. ದೂರುದಾರರಿಗೆ ರಕ್ಷಣೆ ಕೊಡಬೇಕು. ಆತನ ಮನೆಗೆ ಸಿಸಿಟಿವಿ ಒದಗಿಸಬೇಕು. ಆತನ ಹೆಸರನ್ನ ವಿ ಅಂತ ಉಲ್ಲೇಖಿಸಬೇಕು. ಆತನಿಗೆ ಎಸ್ಕಾರ್ಟ್ ಒದಗಿಸಿ 60 ದಿನಗಳ ಕಾಲ ಆತನಿಗೆ ರಕ್ಷಣೆ ಕೊಡಬೇಕು. ಹೀಗಾಗಿ ಅರೆಸ್ಟ್ ಅಥವಾ ಕಸ್ಟಡಿಗೆ ಪಡೆಯಲು ಸಾಧ್ಯವಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರು. ಇದೆಲ್ಲದರ ಮಧ್ಯೆ ಕೊಲೆ ಕಾಡ್ಗಿಚ್ಚೊಂದು ಹೊತ್ಕೊಂಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧವೇ ಗಂಭೀರ ಆರೋಪ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ 28 ಜನರ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಕೆಲವರು ಮಾಡ್ತಿದ್ದಾರೆ ಅಂತ ಪ್ರಸ್ತಾಪಿಸಿದ್ರು. ಅಲ್ಲದೆ ಈ ಹೇಳಿಕೆ ಕೊಟ್ಟವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಯಾವಾಗ ಪ್ರತಿಪಕ್ಷ ನಾಯಕ ಸಿಎಂ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿದ್ದಾರೆ ಎನ್ನಲಾದ ಆರೋಪದ ಬಗ್ಗೆ ಪ್ರಸ್ತಾಪಿಸಿದ್ರು, ಬಿಜೆಪಿಯ ಶಾಸಕರು ಹುರುಪಿನಿಂದ ಆ ಮಾತಿಗೆ ಸಾಥ್ ನೀಡಿದ್ರು. ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಹಾಗೂ ರಾಜಾಜಿನಗರ ಕ್ಷೇತ್ರದ ಶಾಸಕ ಎಸ್ ಸುರೇಶ್ ಕುಮಾರ್ ಕೂಡ ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ತಮ್ಮ ಆರೋಪಕ್ಕೆ ಸಾಕ್ಷ್ಯ ಒದಗಿಸುವ ಪ್ರಯತ್ನ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಿಕೆಶಿ ಹಾಗೂ ಪರಮೇಶ್ವರ್ ಬಿಜೆಪಿಯವರು ಹೇಳಿದಂತೆ ಕ್ರಮ ತಗೋತೀವಿ ಅಂತ ಭರವಸೆ ನೀಡಿದ್ರು. ಆದ್ರೆ ಬಿಜೆಪಿಯವರ ಈ ರೋಷಾವೇಶವೆಲ್ಲ ಅರ್ಧ ಸತ್ಯ ಆಧಾರಿತ ಅನ್ನೋದು ಬಳಿಕ ಗೊತ್ತಾಯಿತು. ಸರ್ಕಾರದ ಸಚಿವರು ಕೂಡ ಪ್ರತಿಪಕ್ಷ ಮಾಡಿದ ಆರೋಪದ ಸತ್ಯಾಸತ್ಯತೆಯ ಪರಿಶೀಲನೆಗೂ ಹೋಗದೆ ಸದನದಲ್ಲಿ ಕ್ರಮದ ಭರವಸೆ ಕೊಟ್ಟಿದ್ರು. ಯಾಕಂದ್ರೆ ಮಹೇಶ್ ತಿಮರೋಡಿ ನೀಡಿದ್ದ ಹೇಳಿಕೆ ಈ ಹಿಂದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ನೀಡಿದ್ದ ಹೇಳಿಕೆಗೆ ಉತ್ತರ ಆಗಿದೆ. 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಂತ್ರಿಸಿದ್ದ ಸಿದ್ದರಾಮಯ್ಯ ಇವತ್ತು ಸದನದಲ್ಲಿ ಸುನೀಲ್ ಕುಮಾರ್ ಸವಾಲು ಹಾಕಿದ್ದ ರೀತಿಯಲ್ಲೇ ಅವತ್ತು ತಿಮರೋಡಿ ಸರ್ಕಾರಕ್ಕೆ ಸವಾಲೆಸೆದಿದ್ರು. ಇದೆಲ್ಲ ನಡೆದಿದ್ದು 2023ರ ವಿಧಾನಸಭೆ ಚುನಾವಣೆ ಕಳೆದ ಮೇಲೆ. ತಮಾಷೆ ಅಂದ್ರೆ ಬಿಜೆಪಿ ನಾಯಕರು ಇಷ್ಟೆಲ್ಲ ಸದನದೊಳಗೆ ರೋಷಾವೇಶ ತೋರಿಸ್ತಿದ್ದಾಗಲೇ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಸೈಲೆಂಟ್ ಆಗಿ ಕುಳಿತಿದ್ರು. ಈ ವಿಚಾರದಲ್ಲಿ ಈ ಹಿಂದೆಯೇ ರಾಜಕೀಯ ಸಮರ ನಡೆದಿತ್ತು ಅನ್ನೋದನ್ನ ಬಿಚ್ಚಿಟ್ಟಿರುವ ತಿಮರೋಡಿ ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದನ್ನು ನಾನು ಹೇಳೋದು ಇದೆಲ್ಲ ಬಿಜೆಪಿಯವರಿಗೆ ಗೊತ್ತಿರ್ಲಿಲ್ವೇ ಅಂತ ಸವಾಲೆಸೆದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.